ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ ವೀಕ್ಷಕರೇ. ಈ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿಯ ಪಾರಾಯಣ ಪೂಜಾ ಫಲವನ್ನು ಯಾವ ರೀತಿಯಿಂದ ನಾವು ಮಾಡಿದರೆ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕನ ಕೃಪೆಗೆ ನಾವು ಪಾತ್ರರಾಗಬಹುದು. ಈ ವೈಕುಂಠ ಏಕಾದಶಿಯ ಮಹತ್ವವೇನು ಅನ್ನೋನ್ನ ತಿಳ್ಕೊಳ್ಳೋಣ. ಲಕ್ಷ ತಪ್ಪು ಎನ್ನಲ್ಲುಂಟು ಗರುಡ ವಾಹನ ಸಲಹೆನ್ನ, ಕೋಟಿ ತಪ್ಪು ಎನ್ನಲ್ಲುಂಟು ಪದ್ಮಾವತಿ ಪ್ರಿಯ ಸಲಹೆನ್ನ, ಶಂಕೆ ಇಲ್ಲದ ವರವ ನೀಡುವ ಶ್ರೀ ಲಕ್ಷ್ಮೀ ವೆಂಕಟೇಶ ಸಲಹೋ ಎನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ವರ್ಷದಲ್ಲಿ 24 ಏಕಾದಶಿಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅದರೊಳಗೆ ಈ ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ ಬಹಳ ಪವಿತ್ರವಾದದ್ದು. ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿದ್ದೇ ಆದರೆ ಇಡೀ 23 ಏಕಾದಶಿಗಳ ಪೂರ್ಣ ಫಲ ನಮಗೆ ದೊರೆಯುತ್ತೆ. ಹಾಗಾದರೆ ಇಂತಹ ವೈಕುಂಠ ಏಕಾದಶಿಯ ಮಹತ್ವ ಏನಿರಬಹುದು? ಯಾಕೆ ಈ ವೈಕುಂಠ ಏಕಾದಶಿಗೆ ಇಷ್ಟೊಂದು ಮಹತ್ವ? ಮುಕ್ಕೋಟಿ ದೇವತೆಗಳೂ ಸಹ ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಭಗವಂತ ಶ್ರೀಮನ್ನಾರಾಯಣನನ್ನು ಆರಾಧನೆಯನ್ನು ಮಾಡಿದರು. ಸಾಕ್ಷಾತ್ ಬ್ರಹ್ಮನಿಂದಲೇ ಈ ಏಕಾದಶಿ ಪ್ರಾರಂಭವಾದ. ಇನ್ನು ಈ ವೈಕುಂಠ ಏಕಾದಶಿಯ ಪುರಾಣ ಏನು? ಇದರ ಬಗ್ಗೆ ಬ್ರಹ್ಮವೈವರ್ತ ಪುರಾಣ ಮತ್ತು ಬ್ರಹ್ಮ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಬನ್ನಿ ವೀಕ್ಷಕರೇ, ಇದರ ಸಂಕ್ಷಿಪ್ತವಾಗಿ ನೋಡಿಕೊಳ್ಳುವ. ಹಿಂದೆ ಚಂಪಕ ನಗರದಲ್ಲಿ ವೈಖಾನಸ ರಾಜ ಅಂತಂದು ಒಬ್ಬ ಉತ್ತಮವಾದ ರಾಜನಿದ್ದ. ಇವನ್ನ ರಾಜ ಅನ್ನೋಕ್ಕಿಂತನೂ ರಾಜರ್ಷಿ ಎನ್ನಬಹುದು. ಯಾಕಂದರೆ ಸಕಲ ವೇದ ಪಾರಂಗತ, ಅದಕ್ಕಿಂತಲೂ ಮೇಲಾಗಿ ಸತ್ಯ ಧರ್ಮ ನ್ಯಾಯ ನೀತಿಗಳನ್ನು ತನ್ನ ದಿನಚರಿಗಳಲ್ಲಿ ಅನುಸರಿಸ್ತಾ ಇರುವ ಮಹಾರಾಜರ್ಷಿ ಅವನು. ಇಂತಹ ರಾಜರ್ಷಿಯಾದ ರಾಜ ವೈಖಾನಸನಿಗೆ ಒಂದು ಸಲ ಒಂದು ಸ್ವಪ್ನ ಉಂಟಾಗುತ್ತೆ. ಆ ಸ್ವಪ್ನದಲ್ಲಿ ತನ್ನ ತಂದೆ ಒಂದು ಮರದ ಮೇಲೆ ತಲೆಯನ್ನು ಕೆಳಗಡೆ ಮಾಡಿ ನೇತಾಡುತ್ತಿರುವ ಸ್ಥಿತಿಯಲ್ಲಿ ಗೋಚರಿಸ್ತೀವಿ. ತನ್ನ ಪಿತೃ ಯಾಕೆ ಈ ರೀತಿಯಿಂದ ನರಳುತ್ತಾ ಇದ್ದಾರೆ ಅಂತಂದು ರಾಜ ಎಚ್ಚೆತ್ತು ತನ್ನ ಎಲ್ಲ ಗುರುಗಳೊಂದಿಗೆ ಸಮಾಲೋಚನೆಯನ್ನು ಮಾಡ್ತಾನೆ. ಮತ್ತು ಎಲ್ಲ ಗುರುಗಳನ್ನು, ತನ್ನ ರಾಜ್ಯದ ಪಂಡಿತೋತ್ತಮರುಗಳನ್ನೆಲ್ಲ ಕರೀತಾನೆ. ಹೀಗೆ ಎಲ್ಲರ ಜೊತೆನಲ್ಲೂ ಸಹಿತನು ರಾಜ ವಿಮರ್ಶೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ತನ್ನ ರಾಜ್ಯದ ಗಡಿಯಲ್ಲಿ ಒಂದು ಆಶ್ರಮದಲ್ಲಿ ಪರ್ವತ ಮುನಿಗಳು ಎಂಬ ಮಹಾ ತಪಸ್ವಿ ಋಷಿಗಳಿದ್ದಾರೆ. ಅವರ ಬಳಿಯಲ್ಲಿ ಹೋಗಿ ಇದರ ಬಗ್ಗೆ ವಿಚಾರಿಸೋಣ ಅಂತಂದು ಪರ್ವತ ಮುನಿಗಳ ಬಳಿಯಲ್ಲಿ ವೈಖಾನಸ ರಾಜ ಬರ್ತಾನೆ. ಬಂದು ತನ್ನ ಸ್ವಪ್ನ ವೃತ್ತಾಂತಗಳನ್ನೆಲ್ಲ ತಿಳಿಸ್ತಾನೆ ಮತ್ತು ಹಲವಾರು ಪಂಡಿತರು ನೀಡಿರುವ ಎಲ್ಲ ವಿಚಾರಗಳನ್ನು ಪರ್ವತ ಮುನಿಗಳಲ್ಲಿ ಇಡ್ತಾನೆ. ಆಗ ಪರ್ವತ ಮುನಿಗಳು ಧ್ಯಾನಸ್ಥರಾಗಿ ಶ್ರೀಹರಿಯಲ್ಲಿ ಅನೇಕ ದಿನಗಳ ನಂತರ ಧ್ಯಾನದಿಂದ ಎಚ್ಚೆತ್ತು ವೈಖಾನಸ ರಾಜನಿಗೆ ತಿಳಿಸ್ತಾರೆ, ರಾಜ, ಇದು ನಿಮ್ಮ ತಂದೆಯ ಕೆಲವೊಂದು ಪ್ರಾರಬ್ಧ ಕರ್ಮಗಳಿಂದ ಈ ರೀತಿಯಿಂದಾಗಿ ಕರ್ಮ ಫಲಾದಿಗಳಿಂದ ನಿಮ್ಮ ತಂದೆಗೆ ತೃಪ್ತಿ ಉಂಟಾಗಿಲ್ಲ. ಹೀಗಾಗಿ ನಿನ್ನ ಪಿತೃಗಳಿಗೆ ಮೋಕ್ಷ ದೊರೆತಿಲ್ಲ. ಆದ್ದರಿಂದ ಆದಷ್ಟು ನೀನು ಅವರಿಗೆ ಮೋಕ್ಷ ಮಾರ್ಗವನ್ನು, ಪುಣ್ಯವನ್ನು ತಲುಪಿಸಬೇಕಾಗತ್ತೆ. ಆಗ
ವೈಖಾನಸ ರಾಜ ಪರ್ವತ ಮುನಿಗಳಲ್ಲಿ ಕೇಳ್ತಾನೆ, ನನ್ನ ತಂದೆ ಉತ್ತಮ ಚಾರಿತ್ರ್ಯರು, ಸದ್ಗುಣ ಸಂಪನ್ನರು, ಅವರಿಂದ ಯಾವ ರೀತಿಯಿಂದ ತಪ್ಪಾಯಿತು ಮುನಿವರಿಲ್ಲ, ಗುರುಗಳೇ ಅದನ್ನು ಕೂಲಂಕುಷವಾಗಿ ನಮಗೆ ತಿಳಿಸಿ. ಆಗ ಪರ್ವತ ಮುನಿಗಳು ತಿಳಿಸ್ತಾರೆ, ನಿನ್ನ ತಂದೆ ಎಲ್ಲ ಸದ್ಗುಣ ಸಂಪನ್ನರಿದ್ರೂ ಸಹ ಒಂದು ಸಲ ಯಾವುದೋ ಒಂದು ವಿಚಾರದಲ್ಲಿರುವಾಗ ಅವರ ಪತ್ನಿಯ ಮೇಲೆ ಕೋಪ ಆಗ್ತಾರೆ, ಹೆಂಡತಿಯ ಮೇಲೆ ಕೋಪ ಆಗ್ತಾರೆ ವಿಚಾರದಲ್ಲಿ. ಆ ಕೋಪದಿಂದ ಭದ್ರವತೆಯಾದ ಆ ಹೆಂಗಸು ಮನನೊಂದಳೆ. ಆ ಕರ್ಮದ ಫಲವೇ ಇಂದು ನಿನ್ನ ತಂದೆಯ ಆತ್ಮಕ್ಕೆ ತೃಪ್ತಿ ಸಿಗ್ತಾ ಇಲ್ಲಪ್ಪ. ನೋಡಿ, ಎಷ್ಟು ಈ ಕಥೆಯಿಂದ ನಮಗೆ ತಿಳಿದು ಬರುತ್ತೆ, ಒಂದು ಕೋಪದಿಂದ ಎಷ್ಟು ನಾವು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಈ ಕರ್ಮ ಸಿದ್ಧಾಂತ ಅಷ್ಟು ದೊಡ್ಡದಿದೆ. ಈ ಕರ್ಮ ಸಿದ್ಧಾಂತದಿಂದ ಪಾರಾಗೋದು ಹೇಗೆ ಅಂತಂದು ಮತ್ತೆ ರಾಜವೈಖಾನಸ ಪರ್ವತ ಮುನಿಗಳಲ್ಲಿ ಕೇಳ್ತಾನೆ. ಆಗ ಪರ್ವತ ಮುನಿ ಹೇಳ್ತಾರೆ, ಇಡೀ 24 ಏಕಾದಶಿಯಲ್ಲಿ ಬರುವ ಮುಕ್ಕೋಟಿ ಏಕಾದಶಿಯನ್ನು ಮಾರ್ಗಶಿರ ಮಾಸದಲ್ಲಿ ನೀನು ಆಚರಣೆಯನ್ನು ಮಾಡಿ ಆ ಆಚರಣೆಯ ಪುಣ್ಯ ಫಲವನ್ನು ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡು. ಇದರಿಂದ ನಿನ್ನ ಎಲ್ಲ ಹಿಂದಿನ ಪೂರ್ವಜರಿಗೆ ಸದ್ಗತಿ ಉಂಟಾಗುತ್ತೆ. ಎಂತಹ ಪರಮ ಪವಿತ್ರವಾದದ್ದು. ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ ಅಂತಂದು ಆದಿಗುರು ಶಂಕರಾಚಾರ್ಯರಿಂದ ಪರಮಾಚಾರ್ಯರೆಲ್ಲ ಇದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ನಾವುಗಳು ಸಹ ಇಲ್ಲಿ ಹುಟ್ಟುತ್ತೀವಿ ಮತ್ತು ಮೃತ್ಯುಲೋಕದ ಕಡೆ ನಡೆದುಕೊಂಡು ಹೋಗ್ತೀವಿ. ಈ ಭವಸಾಗರದಲ್ಲಿ ಬಿದ್ದು ಹೋಗ್ತಾ ಇರ್ತೀವಿ. ಇದರಿಂದ ಈ ಭವಸಾಗರದಿಂದ ನಾವು ಹೇಗೆ ದಾಟೋದು? ಹೌದಲ್ಲ? ಈ ಕರ್ಮ ಸಿದ್ಧಾಂತವನ್ನು ಪ್ರತಿಯೊಬ್ಬ ಮನುಷ್ಯನು ತಾನು ಎಚ್ಚೆತ್ತುಕೊಂಡು ನೋಡಿದಾಗ ಮಾತ್ರ ಅವನಿಗೆ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತೆ. ಈ ಭವಸಾಗರದಿಂದ ದಾಟಿ ಮಾಡಲಿಕ್ಕೆ ನಮಗೆ ಅಂಬಿಕಾ ಯಾರು ಅಂತಂದರೆ ಶ್ರೀಹರಿ, ಶ್ರೀಮನ್ನಾರಾಯಣ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ನಾರಾಯಣನೊಬ್ಬನಲ್ಲದೆ ಮತ್ಯಾರು ನಮಗೆ ಸಮರ್ಥರು. ಆದ್ದರಿಂದ ಆ ಶ್ರೀಹರಿಯನ್ನು ಆರಾಧನೆಯನ್ನು ಮಾಡು ಅಂತಂದೇಳಿ ರಾಜ ವೈಖಾನಸನಿಗೆ ಪರ್ವತ ಮುನಿಗಳು ಬೋಧನೆಯನ್ನು ಮಾಡಿ, ಅದೇ ರೀತಿಯಿಂದ ರಾಜ ವೈಖಾನಸ ಈ ಮುಕ್ಕೋಟಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಪೂರ್ಣವಾದ ಪುಣ್ಯಫಲವನ್ನು ಶ್ರೀಹರಿಯ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಆ ಮಾಡುವುದರಿಂದ ತನ್ನ ತಂದೆಗೆ ಸದ್ಗತಿ ಉಂಟಾಗಿ ಪಿತೃಗಳ ಅನುಗ್ರಹ ಉಂಟಾಗುತ್ತೆ. ಎಂತಹ ಮಹತ್ವ ಇದೆ ನೋಡಿ ಈ ವೈಕುಂಠ ಏಕಾದಶಿಯ ಮಹತ್ವ. ಇನ್ನು ಭಾರತೀಯ ಪಂಚಾಂಗದ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಅದೇ ತಿಥಿಯನ್ನು ನಾವು ಸಂಕಲ್ಪದಲ್ಲಿ ಪೂಜಾ ಕಾರ್ಯದಲ್ಲಿ ನೆರವೇರಿಸ್ತಾ ಬರ್ತೀವಿ. ಅದನ್ನೇ ಸಂಕಲ್ಪವನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನು 22ನೇ ತಾರೀಕು ಡಿಸೆಂಬರ್ 2023 ಬೆಳಿಗ್ಗೆ 8:16 ಏಕಾದಶಿ ಪ್ರಾರಂಭ ಆಗುತ್ತೆ. ದಿನಾಂಕ 23 ಡಿಸೆಂಬರ್ 2023 ಬೆಳಿಗ್ಗೆ 7:11 ಏಕಾದಶಿ ತಿಥಿಯು ಪೂರ್ಣಗೊಳ್ಳಲಿದೆ, ಮುಕ್ತಾಯವಾಗಲಿದೆ. ಅಂದರೆ 22ನೇ ತಾರೀಕು ಬೆಳಿಗ್ಗೆ 6:47 ಸೂರ್ಯೋದಯ ಆಗಬೇಕಾದರೆ ನಮಗೆ ದಶಮಿ ತಿಥಿ ನಡೆಯುತ್ತೆ. ಆದ್ದರಿಂದ ಪೂರ್ಣವಾಗಿ ಇನ್ನು ಉತ್ತರ ಭಾರತದಲ್ಲಿ ಶುಕ್ರವಾರದಂದು, ಇನ್ನು ನಮ್ಮ ದಕ್ಷಿಣ ಭಾರತದ ಕಡೆಯಲ್ಲಿ ಶನಿವಾರದಂದು ಈ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ.
ಇನ್ನು ಹರಿವಾಸರ, ಇನ್ನು ಮುಕ್ಕೋಟಿ ದ್ವಾದಶಿ ಅಂತಂದು ಭಾನುವಾರದಂದು ಏಕಾದಶಿಯ ಪಾರಾಯಣವನ್ನು ಮಾಡಬಹುದಾಗಿದೆ ವೀಕ್ಷಕರೇ. ಇನ್ನು ಈ ಮುಕ್ಕೋಟಿ ಏಕಾದಶಿಯಲ್ಲಿ ಶ್ರೀಕೃಷ್ಣನ ಪರಮಾರ್ಥ ಭಕ್ತರಾದ ಧರ್ಮಾಂಗದ ಮತ್ತು ರುಕ್ಮಾಂಗದನ್ನು ಸಹ ಈ ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಮೋಕ್ಷವನ್ನು ಪಡೆದ ಸುದಿನವೇ ಈ ಮೋಕ್ಷದ ಏಕಾದಶಿ ಅಂತಂದು ಪ್ರಸಿದ್ಧವಾಗಿದೆ. ಇನ್ನು ಪುರಾಣಗಳ ಪ್ರಕಾರ ವೈಕುಂಠದ ಉತ್ತರದ ಬಾಗಿಲನ್ನು ತೆರೆಯುವ ಪುಣ್ಯಕಾಲವೇ ವೈಕುಂಠ ಏಕಾದಶಿ. ಆದ್ದರಿಂದ ಈ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತಂದು ಹೆಸರು ಬರಲಿಕ್ಕೆ ಪ್ರಾರಂಭ ಆಯಿತು. ಈ ದಿನ ಎಲ್ಲೆಲ್ಲಿ ವಿಷ್ಣು ಕ್ಷೇತ್ರಗಳಿದ್ದಾವೆ, ಪುಣ್ಯಕ್ಷೇತ್ರಗಳಲ್ಲಿ, ದೇವಸ್ಥಾನದಲ್ಲಿರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಉತ್ತರದ ಬಾಗಿಲಿನಿಂದ ಭಕ್ತರು ಪ್ರವೇಶವನ್ನು ಮಾಡಿ ವಿಷ್ಣುವನ್ನು ದರ್ಶನ ಮಾಡ್ತಾರೆ. ಆದ್ದರಿಂದ ಈ ವೈಕುಂಠ ಏಕಾದಶಿ ಅಂತಂದ್ರೆ ನಮ್ಮೆಲ್ಲರಿಗೂ ನೆನಪಾಗೋದು ತಿರುಪತಿಯ ಬಾಲಾಜಿ ವೆಂಕಟೇಶ. ಅವನ ದರ್ಶನವನ್ನು ಪಡೀಲಿಕ್ಕೆ ಲಕ್ಷಾಂತರ ಭಕ್ತರು ಸಹ ತಿರುಪತಿಯಲ್ಲಿ ಪುಣ್ಯಕ್ಷೇತ್ರವನ್ನು ಮಾಡಲಿಕ್ಕೆ ಎಲ್ಲ ಭಕ್ತರು ಅಲ್ಲಿ ಸೇರ್ತಾ ಹೋಗ್ತಾರೆ. ಆ ಪರಮಾತ್ಮನ ದರ್ಶನವನ್ನು ಮಾಡಿ ಆನಂದವಾಗಿ ಪುಳಕಿತರಾಗ್ತಾರೆ ವೀಕ್ಷಕರೇ. ಆದ್ದರಿಂದ ಸಕಲರು ಎಲ್ಲೆಲ್ಲಿ ವಿಷ್ಣುವಿನ ದೇವಸ್ಥಾನಗಳಿದ್ದಾವೆ, ವಿಷ್ಣುವಿನ ಸಂಬಂಧಪಟ್ಟ ಅವತಾರಗಳ ಕ್ಷೇತ್ರಗಳಿದ್ದಾವೆ, ಸಾಧ್ಯವಾದಷ್ಟು ತಾವುಗಳೆಲ್ಲರೂ ಉತ್ತರ ದ್ವಾರದಿಂದ ಪ್ರವೇಶವನ್ನು ಮಾಡಿ ವಿಷ್ಣುವಿನ ದರ್ಶನದಿಂದ ಅನಂತ ಪುಣ್ಯ ಫಲ ನಿಮಗೆ ದೊರೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಉಂಟಾಗಿರುವ ಎಲ್ಲ ಪ್ರಾರಬ್ಧ ಕರ್ಮಾದಿಗಳು ಸಹ ನಿವಾರಣೆಗೊಳ್ಳುತ್ತೆ ವೀಕ್ಷಕರೇ. ಇನ್ನು ನಾವು ಅತಿ ಮುಖ್ಯವಾಗಿ ಇನ್ನೊಂದು ಯಾವುದನ್ನು ಯೋಚಿಸಬೇಕು ಈ ವೈಕುಂಠ ಏಕಾದಶಿ ದಿನ ಅಂತಂದರೆ, ಇಡೀ ಜಗತ್ತಿಗೆ ಸುಲಭವಾಗಿ ಮೋಕ್ಷವನ್ನು ನಾವು ಹೇಗೆ ಪಡೆಯಬೇಕು ಅನ್ನೋದನ್ನು ಸಾಕ್ಷಾತ್ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡಿದ ಗೀತೆ, ಭಗವದ್ಗೀತೆ ಆವಿರ್ಭವಿಸಿದ ದಿನವೇ ಈ ವೈಕುಂಠ ಏಕಾದಶಿ ದಿನ. ಆದ್ದರಿಂದ ಇದನ್ನು ಮೋಕ್ಷದ ಏಕಾದಶಿ, ಗೀತಾ ಏಕಾದಶಿ ಅಂತಂದು ಉತ್ತರ ಭಾರತದಲ್ಲೆಲ್ಲ ಆಚರಣೆಯನ್ನು ಮಾಡ್ತಾರೆ. ಸಾಕ್ಷಾತ್ ಭಗವಂತನಿಂದ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಹೊರಗಡೆ ಬಂದಿದ್ದು ಎಷ್ಟು ಪರಮ ಪವಿತ್ರವಾದದ್ದು. ಅಂತಹ ಭಗವದ್ಗೀತೆ ಆವಿರ್ಭವಿಸಿದ ಸುದಿನವೇ ಈ ವೈಕುಂಠ ಏಕಾದಶಿ. ಆದ್ದರಿಂದ ನಾವುಗಳೆಲ್ಲ ಏನಾಗ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ನಾವೆಲ್ಲರೂ ಸಹ ಪಶುಗಳು. ಈ ಪಶುಗಳಿಗೆಲ್ಲ ಪಶುಪತಿ ಅವನು. ಆದ್ದರಿಂದ ನಮ್ಮನ್ನೆಲ್ಲ ಉದ್ಧರಿಸು ದೇವ ಅಂತಂದೇಳಿ ಭಗವಂತನಲ್ಲಿ ಶರಣು ಹೋಗಬೇಕು. ನಾವು ಯಾರ ಬಳಿನಲ್ಲಿ ರಕ್ಷಣೆಯನ್ನು ಕೇಳಬೇಕು ಅಂತಂದರೆ ಸಾಕ್ಷಾತ್ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನನ್ನ ಭಕ್ತರನ್ನು ನಾನು ಯಾವ ರೀತಿಯಿಂದ ರಕ್ಷಣೆಯನ್ನು ಮಾಡ್ತೀನಿ ಅಂತಂದರೆ ಕೋಟೆಯ ರೀತಿ. ಅಂದರೆ ಒಂದು ಅರಮನೆಗೆ ಯಾವ ರೀತಿಯಿಂದ ಕೋಟೆ ಇದ್ದು ಸರ್ಪಗಾವಲಾಗಿರುತ್ತೋ ಅಂತಹ ರೀತಿ ರಕ್ಷಣೆಯನ್ನು ನನ್ನ ಭಕ್ತನಿಗೆ ನಾನು ನೀಡ್ತೀನಿ. ಅವನ ಉದ್ಧಾರವನ್ನು ನಾನು ನೋಡ್ಕೊತೀನಿ. ಅವನು ನನ್ನ ಪಾದದಲ್ಲಿ ಶರಣಾಗಿದ್ದರೆ ಸಾಕು ಅಂತಂದು ಹೇಳ್ತಾನೆ. ಆದ್ದರಿಂದ ನಾವು ಈ ಏಕಾದಶಿ ದಿನ ನಮ್ಮ ಮನಸ್ಸುಗಳನ್ನು ನಿಗ್ರಹಿಸುವುದನ್ನು ಕಲಿಯೋಣ. ಈ ಏಕಾದಶಿಯಂದು ನಾವೆಲ್ಲರೂ ಸಹ ಉಪವಾಸವನ್ನು ಮಾಡ್ತೀವಿ. ಅದರೊಳಗೆ ಇನ್ನೊಂದು ಉಪವಾಸ ಅಂತಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಚನ್ನಬಸವ ಸ್ವಾಮಿಗಳು, ಉಪವಾಸ ಅಂತಂದರೆ ಮನಸ್ಸನ್ನು ಏಕಾಗ್ರತೆಯಿಂದ ನಿಲ್ಲಿಸಿ ಆ ಮನಸ್ಸು ಸದಾ ಭಗವಂತನ ಸಮೀಪದಲ್ಲಿ ಇರುವಂತೆ ನೋಡ್ಕೋ ಅಂತಂದು ಸದಾ ನಮಗೆ ತಿಳಿಸ್ತಾ ಇದ್ರು. ಅದು ಭಗವಂತನಿಗೆ ಪ್ರಿಯವಾದ ಉಪವಾಸ. ಇನ್ನು ಶಾಸ್ತ್ರದಲ್ಲೂ ಸಹ
ತಿಳಿಸ್ದೆ. ಆ ದಿನ ಆಹಾರಾದಿಗಳನ್ನು, ಸತ್ವಗುಣ, ರಜೋಗುಣ, ತಮೋಗುಣದ ಆಹಾರಗಳನ್ನು ನಾವು ವರ್ಜ್ಯವನ್ನು ಮಾಡಿ ದೇಹವನ್ನು ಶುದ್ಧೀಕರಣವನ್ನು ಮಾಡುವುದು. ಅದು ವೈಜ್ಞಾನಿಕವಾಗಿಯೂ ಸಹ ಸತ್ಯವಾಗ್ತಾ ಇದೆ. ನಾವುಗಳು ಸಹ ಈ ಏಕಾದಶ ಇಂದ್ರಿಯಗಳನ್ನು ನಾವು ನಿಗ್ರಹಿಸಬೇಕು. ಆಗ ಮಾತ್ರ ಮನುಷ್ಯ ಆತ್ಮೋನ್ನತಿಗೆ ಜಾಗೃತನಾಗ್ತಾನೆ. ಅವನು ಭಗವಂತನ ಸಮೀಪಕ್ಕೆ ಹತ್ರ ಆಗ್ತಾ ಹೋಗ್ತಾನೆ. ಯಾವಪ್ಪ ಅಂತಂದರೆ ಈ 11 ಇಂದ್ರಿಯಗಳು ಅಂತಂದರೆ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಾದಿಗಳನ್ನ, ಈ ಪಂಚೇಂದ್ರಿಯಗಳನ್ನು ಮಾಡಿದರೆ, ಇನ್ನು ಪಂಚವಾಯುಗಳು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವು ದಶೇಂದ್ರಿಯಗಳಾಯಿತು. ಈ ದಶೇಂದ್ರಿಯಗಳ ಜೊತೆಗೆ ಒಂದು ಮುಖ್ಯವಾದ ಇಂದ್ರಿಯ ಅಂತಂದರೆ ಮನಸ್ಸು. ಇವೆಲ್ಲವೂ ಸೇರಿದಾಗ 11 ಇಂದ್ರಿಯಗಳಾಗ್ತವೆ. ಈ 11 ಇಂದ್ರಿಯಗಳನ್ನು ಭಗವಂತನಲ್ಲಿ ಕಟ್ಟಿ ಶರಣಾಗತಿಯನ್ನು ಹೊಂದಿದಾಗ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಉಂಟಾಗ್ತವೆ. ಯಾವಾಗಲೂ ನಾವು ಒಳ್ಳೆಯದನ್ನೇ ಯೋಚನೆಯನ್ನು ಮಾಡಬೇಕು, ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು. ಹಂಗಾದಾಗ ಮಾತ್ರ ನಾವು ಭಗವಂತನ ಸಮೀಪಕ್ಕೆ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಒಳ್ಳೆಯದನ್ನೇ ಯೋಚನೆಯನ್ನು, ಒಳ್ಳೆಯದನ್ನೇ ಹೇಗೆ ಮಾಡಬೇಕಪ್ಪ ಅಂತಂದರೆ, ಕೆಲವೊಂದು ನಾವು ಸಾತ್ವಿಕವಾದ ಆಹಾರಾದಿಗಳನ್ನು ನಾವು ತೆಗೆದುಕೊಂಡಾಗ ನಮ್ಮಲ್ಲೇ ಪರಿವರ್ತನೆಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತವೆ. ಇನ್ನು ಈ ಏಕಾದಶಿಯ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಇನ್ನು ದಾಸರಲ್ಲಿ ಪುರಂದರ ದಾಸರು ಹೇಳ್ತಾರೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ. ಯಾವುದು ಬರುತ್ತೋ ಎಲ್ಲದೂ ಬರಲಿ, ಆದರೆ ನಮಗೆ ಸದಾ ಗೋವಿಂದನ ದಯ ಹೊಂದಿರಲಿ. ಅಂದರೆ ಪರಮಾತ್ಮನ ದಯೆ ನಮ್ಮ ಮೇಲೆ ಸದಾ ಇರಬೇಕು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ? ಕಷ್ಟ ಬಂತಂದರೆ ಸಂಕಟ ಕಾಲದಲ್ಲಿ ಮಾತ್ರ ವೆಂಕಟರಮಣ ಅಂತೀವಿ, ಸುಖದಲ್ಲಿ ಅವನನ್ನು ಸ್ಮರಣನೇ ಇಲ್ಲ. ಕಷ್ಟದಲ್ಲಿ ಮಾತ್ರ ಬಂದಾಗ ನಿಮ್ಮಲ್ಲೇ ಒಂದು ರೀತಿಯಿಂದ ಅನುಭೂತಿ ಉಂಟಾಗಿ ಅವನ ಪಾದಗಳಿಗೆ ಶರಣ ಹೋಗ್ತೀರಾ. ಎಷ್ಟೊಂದು ಜನ ದೇವರಿಲ್ಲ ಅಂತಂದೇಳಿ ಅಂತ ಇರ್ತೀರ. ನಿಮಗೆ ಕಷ್ಟ ಬಂದು ಆಸ್ಪತ್ರೆಯ ಬೆಡ್ಡಿನ ಮೇಲೆ ಮಲಗಿ ನೀವು ICUನಲ್ಲಿ ಎಂತಹ ನಾಸ್ತಿಕನೇ ಇರಲಿ, ಒಂದು ಕ್ಷಣ ಪ್ರಕೃತಿಯಲ್ಲಿ ಅಗೋಚರವಾಗಿರುವ ಆ ಶಕ್ತಿಗೆ ಶರಣು ಹೋಗ್ತಾನೆ. ಎಂತಹ ನಾಸ್ತಿಕ ದೇವರಿಲ್ಲ ಅಂತಂದು ವಾದ ಮಾಡ್ತಾ ಇರೋನು ಸಹ, ಅವನೂ ಸಹ ಒಂದು ಕ್ಷಣ ಆ ಪ್ರಕೃತಿನಲ್ಲಿರುವ ಶಕ್ತಿಗೆ, ಸರ್ವಂತರ್ಯಾಮಿ ಎಲ್ಲ ಕಡೆಗಳು ಸಹಿತನು ಇರುವ ಆ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾನೆ. ಆ ವಿಷ್ಣುವಿನ ರೂಪ ಯಾವುದಾದರೂ ಆಗಿರಬಹುದು, ಅವನ ಸ್ಮರಣೆಯನ್ನು ಮಾಡ್ತಾನೆ. ಕಾಪಾಡು ದೇವ, ನನ್ನ ಈ ಜೀವನವನ್ನು, ಈ ಜೀವವನ್ನು ಉಳಿಸಿಕೊಡು, ಈ ಸಂಕಟದಿಂದ ಪಾರು ಮಾಡುವಂತಂದು ಕೇಳಿರ್ತಾನೆ. ಅವರ ಬಂಧುಗಳಾದ್ರೂ ಕೇಳಿರ್ತಾರೆ. ಹೌದಲ್ಲ ವೀಕ್ಷಕರೇ? ಇದನ್ನು ಪ್ರಾಯೋಗಿಕವಾಗಿ ನೀವುಗಳೇ ಇದನ್ನು ಅನುಭವಿಸಿ ನೋಡಿ. ಯಾರ್ಯಾರು ದೇವರಿಲ್ಲ, ನಾವೇ ಸರ್ವ ಸಮರ್ಥರು ಅಂತಂದು ಯಾರಿರ್ತೀರಾ, ಆದರೆ ಅಂತಹ ಸಂಕಟ ಕಾಲದಲ್ಲಿ ಯಾವ ಅತ್ಯಂತ ಸಂಕಟ ನಿಮಗೆ ಒದಗಿದಾಗ, ನಿಮ್ಮ ಜೀವಕ್ಕೆ ಕುತ್ತು ಬಂದಾಗ, ವೈದ್ಯರು ಸಹ ಕೈ ಮೀರಿದಾಗ ನೀವುಗಳು ಶರಣು ಹೋಗುವ ಒಂದು ದಿವ್ಯ ಶಕ್ತಿನೇ ಆ ದೇವರು. ಆ ದೇವರಿಗೆ ನಾವು ಅನರ್ವತವಾಗಿ ಶರಣು ಹೋಗಬೇಕು. ಅದನ್ನೇ ಪ್ರಕೃತಿ ನಮಗೆ ಪಾಠ ಹೇಳಿಕೊಡ್ತಾನೆ ಬರ್ತಾ ಇದೆ. ಪ್ರತಿಯೊಂದು ಕ್ಷಣವೂ ನಮಗೆ ಆ ಪ್ರಕೃತಿ ನೀಡ್ತಾ ಇರುವ ಈ ಪಾಠವನ್ನು ನಾವುಗಳು ಮನನವನ್ನು ಮಾಡ್ಕೋಬೇಕು. ಆದ್ದರಿಂದಲೇ ಇದು ಏಕಾದಶಿಗಳು ಅಂತಂದು ನಮ್ಮ ಪೂರ್ವಜರು ಎಲ್ಲ ಋಷಿಮುನಿಗಳು ಮಾಡಿರೋದು ಒಂದು ವೈಜ್ಞಾನಿಕ ರೀತಿಯಿಂದ ನಮ್ಮ ಈ ಸನಾತನ
ಧರ್ಮಕ್ಕೆ ಕೊಟ್ಟ ಒಂದು ಉಡುಗೊರೆ. ಸದಾ ನಮ್ಮ ಎಲ್ಲ ಕಷ್ಟಗಳನ್ನು ಕ್ಲೇಶಗಳನ್ನು ಪರಿಹರಿಸು ದೇವ, ಓ ಕೇಶವ ಅಂತಂದು ಆ ಕೇಶವನಲ್ಲಿ ಮೊರೆಯನ್ನು ಹೋಗಬೇಕು. ಆದ್ದರಿಂದ ನಾವೆಲ್ಲರೂ ಎಂತಹ ಉಪವಾಸವನ್ನು ಮಾಡೋಣ. ಅಶಕ್ತರು, ವೃದ್ಧರು, ಯಾರಿಗಾಗೋದಿಲ್ವೋ ಅವರುಗಳು ಸಾತ್ವಿಕವಾದ ಆಹಾರಗಳನ್ನು, ಫಲಹಾರಾದಿಗಳನ್ನು ನೀವು ತೆಗೆದುಕೊಳ್ಬೋದು. ಆದರೆ ಭಕ್ತಿಯಿಂದ ನಿಮ್ಮ ಮನಸ್ಸುಗಳನ್ನು ನಾವು ಈಗ ತಿಳಿಸಿರುವ ಪಂಚೇಂದ್ರಿಯಗಳು, ಪಂಚವಾಯುಗಳ ಸಮೇತವಾಗಿ ಮನಸ್ಸಿನ ಜೊತೆ ಈ ಏಕಾದಶ ಇಂದ್ರಿಯಗಳೊಂದಿಗೆ ಭಗವಂತ ಸರ್ವವ್ಯಾಪಿಯಾದ ವಿಷ್ಣುವನ್ನು ಶರಣು ಹೋಗೋಣ. ಭಕ್ತಿಯಿಂದ ಶರಣು ಹೋಗಿ ಅವನ ರಕ್ಷಣೆಯನ್ನು ಬೇಡೋಣ. ಅವನ ರಕ್ಷಣೆ ಸಿಕ್ತಂತಂದರೆ ಮನುಷ್ಯ ಸದಾ ಕಾಲದಲ್ಲೂ ತನ್ನ ಆತ್ಮೋನ್ನತಿಯನ್ನು ಮಾಡ್ತಾನೆ, ಭಗವಂತನಿಗೆ ಪ್ರೀತಿಯಾಗ್ತಾನೆ. ಆದ್ದರಿಂದ ಅವನ ರಕ್ಷಣೆಯನ್ನು ಕೇಳಿ ಧ್ರುವತಾರೆಯಾದ. ಆದ್ದರಿಂದ ಅತ್ಯಂತವಾದ ನಿರ್ಮಲ ಭಕ್ತಿಯನ್ನು ನಾವು ಆ ಭಗವಂತ ಶ್ರೀಮನ್ನಾರಾಯಣನಿಗೆ ಅರ್ಪಣೆಯನ್ನು ಮಾಡಿದರೆ ಸಾಕಂತೆ ಶ್ರೀಹರಿ ತೃಪ್ತಿಯಾಗೋಗ್ಬಿಡ್ತಾನೆ. ಆದ್ದರಿಂದ ನಾವೆಲ್ಲರೂ ಈ ವೈಕುಂಠ ಏಕಾದಶಿಯನ್ನು ಸದಾ ಸರಳ ರೀತಿಯಿಂದ ಯಾವ ರೀತಿಯಿಂದ ನಾವು ಆಚರಣೆಯನ್ನು ಮಾಡಬೇಕು, ಈ 12 ರಾಶಿಯವರು ಸಹ ಯಾವ ರೀತಿಯಿಂದ ಆಚರಣೆಯನ್ನು ಮಾಡಿದರೆ ಇದರ ಫಲವನ್ನು ಹೊಂದಬಹುದು ಅನ್ನೋದನ್ನು ಬನ್ನಿ ವೀಕ್ಷಕರೇ ತಿಳಿದುಕೊಳ್ಳೋಣ. ಇನ್ನು ವೈಕುಂಠ ಏಕಾದಶಿಯಲ್ಲಿ ನಾವು ಉತ್ತರ ದ್ವಾರದಿಂದ ಭಗವಂತ ವಿಷ್ಣುವನ್ನು ದರ್ಶನವನ್ನು ಮಾಡುವುದರಿಂದ ಜಾತಕದಲ್ಲಿ ಉಂಟಾಗಿರುವ ರಾಹು ದೋಷಗಳಿರಲಿ, ಶನಿ ದೋಷಗಳು ಮತ್ತು ಪಿತೃದೋಷಗಳಿಂದ ಮುಕ್ತಿ ದೊರೆಯಲಿದೆ ವೀಕ್ಷಕರೇ. ಆದ್ದರಿಂದ ಸದಾ ಆ ದಿನ ಅಭ್ಯಂಜನ ಸ್ನಾನವನ್ನು ಮಾಡಿ, ಆ ಸ್ನಾನದ ತೀರ್ಥದಲ್ಲಿ ಪಚ್ಚಕರ್ಪೂರವನ್ನು ಮಿಶ್ರಣವನ್ನು ಮಾಡಿ ಸ್ನಾನಾದಿಗಳನ್ನು ಮಾಡಿ ಆ ದಿನ ಮನೆಯನ್ನೆಲ್ಲ ಪಚ್ಚಕರ್ಪೂರದಿಂದ ಮನೆಯನ್ನು ಶುದ್ಧೀಕರಣಗೊಳಿಸಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರನನ್ನು ಆರಾಧನೆಯನ್ನು ಮಾಡಿ ಸಾಧ್ಯವಾದಷ್ಟು ಜನರು ಆ ದಿನ ಸತ್ಯನಾರಾಯಣ ವ್ರತಾದಿಗಳನ್ನು ಸಹ ನೀವು ಆಚರಿಸುವುದರಿಂದ ಅನಂತ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತೀರ. ಆ ದಿನ ನಾವು ಮಾಡುವ ಯಾಗ, ಯಜ್ಞ, ಜಪ, ತಪಾದಿಗಳು ಸಹ ಅಕ್ಷಯವಾದ ಫಲವನ್ನು ನೀಡುತ್ತವೆ. ವೈಕುಂಠ ಏಕಾದಶಿಯ ಮಹತ್ವ ಅಂತದ್ದು. ಆದ್ದರಿಂದ ಶ್ರೀಮನ್ನಾರಾಯಣ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗುವುದನ್ನು ನಾವು ಕಲಿಬೇಕು. ಆದಷ್ಟು ಒಳ್ಳೆಯದನ್ನು ಯೋಚನೆಯನ್ನು ಮಾಡಬೇಕು ಅಂತಂದರೆ ನಾವು ಸಾತ್ವಿಕವಾದ ಆಹಾರವನ್ನು ನಾವು ತೆಗೆದುಕೊಳ್ಳುವುದರಿಂದ ನಮ್ಮಲ್ಲಿ ಉತ್ತಮವಾದ ಆಲೋಚನೆಗಳು ಉಂಟಾಗ್ತಾ ಹೋಗ್ತವೆ. ಆದಷ್ಟು ನಾವು ಈ ದಿನ ಈ ವೈಕುಂಠ ಏಕಾದಶಿಯ ದಿನ ಒಂದು ಸಂಕಲ್ಪವನ್ನು ಮಾಡೋಣ. ಏನಪ್ಪ ಅಂತಂದರೆ ಪ್ರಕೃತಿಯ ಜೊತೆಯಲ್ಲಿ ಒಂದು ನಂಟನ್ನು ಬೆಳೆಸಲಿಕ್ಕೆ ಪ್ರಾರಂಭವನ್ನು ಮಾಡಿ ಸಾಧ್ಯವಾದಷ್ಟು ಪ್ರಕೃತಿಯ ಜೊತೆಯಲ್ಲಿ ಬೆರೀಲಿಕ್ಕೆ ಪ್ರತಿಯೊಬ್ಬ ವೀಕ್ಷಕರು ಬೆರೀಬೇಕು. ನಮ್ಮ ಪ್ರಕೃತಿಯನ್ನು ಪ್ರೀತಿಯನ್ನು ಮಾಡೋದನ್ನು ಕಲಿತಾ ಹೋದಂಗೆ ನಮ್ಮಲ್ಲಿ ಉತ್ತಮವಾದ ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ. ಆದ್ದರಿಂದ ನಾವು ಪ್ರಕೃತಿಯ ಜೊತೆಯಲ್ಲಿ ಎಲ್ಲಿ ಬೆರೀತಾ ಹೋಗ್ತೀವಿ ಆಗ ನಮಗೆ ಅನಾರೋಗ್ಯ ದೂರ ಆಗ್ತಾ ಹೋಗುತ್ತೆ. ಈ ದಿನ ನಾವು ಭಗವಂತನಲ್ಲಿ ಏನನ್ನು ಕೇಳಬೇಕು? ಆರೋಗ್ಯ ಭಾಗ್ಯವನ್ನು ನೀಡು ದೇವ ಅಂತಂದೇಳಿ ಕೇಳಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಕಾರಣ ಮನುಷ್ಯ ದುರಾಸೆಗೆ ಒಳಗಾಗ್ತಾ ಇದ್ದಾನೆ. ಎಲ್ಲ ಇದರೊಳಗೂ ಸಹ ಮೋಸಗಳು ಉಂಟಾಗ್ತಾ ಇದ್ದಾವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ನಮಗೆ ರಕ್ಷಣೆ ಬೇಕು. ಆದ್ದರಿಂದ ಆ ಭಗವಂತ ಶ್ರೀ ವಿಷ್ಣುವನ್ನು ನಾವು ರಕ್ಷಣೆಯನ್ನು ಕೇಳೋಣ. ಆ ಕೃಷ್ಣ ಪರಮಾತ್ಮನನ್ನು ಆನಂದದಿಂದ ಅವನ ಸ್ಮರಣೆಯನ್ನು ಮಾಡೋಣ. ಸಾಧ್ಯವಾದಷ್ಟು ಭಗವದ್ಗೀತೆಯ ಪಠನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ಸಾಧ್ಯವಾದಷ್ಟು ಜನರಿಗೆ ನೀವು ದಾನ ಧರ್ಮಾದಿಗಳನ್ನು ಮಾಡಿ ಗೋಪೂಜೆಗಳನ್ನು ಮಾಡಿ ಎಷ್ಟೋ ಗೋಶಾಲೆಗಳಿಗೆ ನಿಮ್ಮ ಕೈಲಾದಷ್ಟು ಗೋಗ್ರಾಸವನ್ನು ದಾನವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಪಿತೃದೋಷಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ವೀಕ್ಷಕರೇ. ಆದ್ದರಿಂದ ನಾವೆಲ್ಲ ಈ ದಿನ ಸಂಕಲ್ಪವನ್ನು ಮಾಡೋಣ. ಪ್ರಕೃತಿಯ ಜೊತೆಯಲ್ಲಿ ಅಮೋಘವಾದ ಒಂದು ನಂಟನ್ನು ಬೆಳೆಸಿ ಆ ಪ್ರಕೃತಿಯ ರೂಪದಲ್ಲಿ ವಿಷ್ಣುವನ್ನು ಪೂಜಿಸೋಣ. ಹೌದಲ್ಲ ವೀಕ್ಷಕರೇ? ಈಗ ನನ್ನ ಜೊತೆಗೆ ಪ್ರೀತಿಯಿಂದ
ನೀವೆಲ್ಲರೂ ನನ್ನ ಜೊತೆನಲ್ಲಿ ಹೇಳ್ತಿರಲ್ಲ ಏನಂತಂದು ಭಗವಂತನಲ್ಲಿ ಈ ವೈಕುಂಠ ಏಕಾದಶಿನಲ್ಲಿ ಅವನಿಗೆ ನನಗೆ ಮಂತ್ರಗಳು ಬರ್ತಾ ಇಲ್ಲ ಗುರುಗಳೇ, ತಂತ್ರಗಳು ಗೊತ್ತಿಲ್ಲ, ಏನಪ್ಪ ಮಾಡೋಣ ಅಂತಂದರೆ ನಿರ್ಮಲವಾದ ಮನಸ್ಸಿನಿಂದ ಈ ಮಹಾಮಂತ್ರ ನಿಮಗೋಸ್ಕರ ರಚನೆಯನ್ನು ಮಾಡ್ತೀನಿ. ಈ ಮಹಾಮಂತ್ರವನ್ನು ಭಗವಂತನಿಗೆ ಅನಂತ ನಿರ್ಮಲವಾದ ಮನಸ್ಸಿನಿಂದ ಅವನಿಗೆ ಶರಣು ಹೋಗೋಣ. ಈಗ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ಲಕ್ಷ ತಪ್ಪು ಎನ್ನಲ್ಲುಂಟು ಗರುಡ ವಾಹನ ಸಲಹೆನ್ನ, ಲಕ್ಷ ತಪ್ಪು ಎನ್ನಲ್ಲುಂಟು ಗರುಡ ವಾಹನ ಸಲಹೆನ್ನ, ಕೋಟಿ ತಪ್ಪು ಎನ್ನಲ್ಲುಂಟು ಪದ್ಮಾವತಿ ಪ್ರಿಯ ಸಲಹೆನ್ನ, ಕೋಟಿ ತಪ್ಪು ಎನ್ನಲ್ಲುಂಟು ಪದ್ಮಾವತಿ ಪ್ರಿಯ ಸಲಹೆನ್ನ, ಶಂಖ್ಯ ಇಲ್ಲದೆ ವರವ ನೀಡುವ ಲಕ್ಷ್ಮೀ ವೆಂಕಟೇಶ್ವರ ಸಲಹೆನ್ನ, ಲಕ್ಷ್ಮೀ ವೆಂಕಟೇಶ್ವರ ಸಲಹೆನ್ನ. ಈ ಮಹಾಮಂತ್ರದಿಂದ ನಾವುಗಳೆಲ್ಲ ಅನನ್ಯವಾಗಿ ಶ್ರದ್ಧಾ ಭಕ್ತಿಯಿಂದ ಅವನ ಪಾದಕ್ಕೆ ಈ ವೈಕುಂಠ ಏಕಾದಶಿನಲ್ಲಿ ಶರಣು ಹೋಗೋಣ. ಇಡೀ ರಾಜ್ಯಕ್ಕೆ ಅಂಟುತ್ತಾ ಇರುವ ಈ ಕೊರೋನಾ ಮಹಾಮಾರಿಯಿಂದ ಇಡೀ ನಮ್ಮ ವಿಶ್ವಕ್ಕೆ, ನಮ್ಮ ಭಾರತಕ್ಕೆ ಎಲ್ಲ ರಕ್ಷಣೆಯನ್ನು ನೀಡು. ಸಕಲ ಜೀವಿಗಳ ರಕ್ಷಣೆಯನ್ನು ಮಾಡ್ತಾ ಇರುವ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಓ ಅನಂತ ಕೋಟಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇ ಲಕ್ಷ್ಮೀ ವೆಂಕಟೇಶ್ವರ, ನಿನ್ನ ಕೃಪೆ ಸಕಲ ಮೇಲೆ ಉಂಟಾಗಲಿ, ಇಡೀ ಜಗತ್ತಿಗೆ ಸಕಲ ಸನ್ಮಂಗಳು ಉಂಟಾಗಲಿ ಅಂತಂದು ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ಓಂ ನಮಃ ಶಿವಾಯ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಶ್ರೀ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲ ಸಕಲ ಮನೋವಾಂಛಿತಾರ್ಥ ಇಷ್ಟಾರ್ಥಗಳನ್ನು ಈ ವೈಕುಂಠ ಏಕಾದಶಿನಲ್ಲಿ ನೆರವೇರಿಸಲಿ, ಇನ್ನೂ ಉತ್ತರೋತ್ತರವಾಗಿ ಬೆಳೀತಾ ಹೋಗಿ ಅಂತಂದೇಳಿ ಈ ಪವರ್ ಟಿವಿ ಮೂಲಕ ಆಶೀರ್ವಾದವನ್ನು ಮಾಡ್ತಾ ಇದೆ. ಓಂ ನಮಃ ಶಿವಾಯ. ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.